ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದ GDP ಗ್ರೋತ್ ಸುಳ್ಳು, ಅಮೆರಿಕ ದೊಡ್ಡ ಆರೋಪ, ಲೆಕ್ಕದಲ್ಲಿ ಕಳ್ಳಾಟದ ಆಪಾದನೆ. ಏನಿದು ದೊಡ್ಡಣ್ಣನ ಹೊಸ ಷಡ್ಯಂತ್ರ? ನಮಸ್ಕಾರ ಸ್ನೇಹಿತರೆ. ಭಾರತದ ಆರ್ಥಿಕತೆ ಕಳೆದ ಏಪ್ರಿಲ್ ತ್ರೈಮಾಸಿಕದಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ. ಟ್ಯಾರಿಫ್ ಬೆದರಿಕೆ ನಡುವೆನೂ GDP 7.8% ಜಿಗಿದಿದೆ. ಒಳ್ಳೆ ಹೆಲ್ದಿ, ಅದ್ಭುತ ಅಗ್ರೆಸಿವ್ ಗ್ರೋತ್, ನಿರೀಕ್ಷೆಗೂ ಮೀರಿದ ಬೆಳವಣಿಗೆ ಕಂಡಿದೆ. ಆದ್ರೆ ನಂಬರೇ ಸುಳ್ಳು ಅಂತ ಅಮೆರಿಕ ಅಪಪ್ರಚಾರ ಮಾಡ್ತಾ ಇದೆ. ಭಾರತದ GDP ಗ್ರೋತ್ ನಿಜವಾದ ಆರ್ಥಿಕ ಪ್ರಗತಿಯಿಂದ ಆಗಿರೋದಲ್ಲ, ಕೇವಲ ಅಂಕಿ ಅಂಶದ ಆಟ, ಇದು ಕಳ್ಳಾಟ, ಅದರಿಂದ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಬ್ಲೂಮ್ಬರ್ಗ್ ಸೇರಿದಂತೆ ಅಮೆರಿಕನ್ ಮಾಧ್ಯಮಗಳು ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ ನ ಹರಿಬಿಡ್ತಾ ಇದಾವೆ. ಭಾರತದ ಬೆಳವಣಿಗೆಯನ್ನೇ ಅಲ್ಲಗಳೆದಿವೆ. ಆರ್ಥಿಕ ಲೋಕದಲ್ಲಿ ಈ ವಿಚಾರ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ. ಹಾಗಿದ್ರೆ ಅಮೆರಿಕ ಹೇಳ್ತಿರೋದು ನಿಜಾನ? ಭಾರತ ಸುಳ್ಳು GDP ಸಂಖ್ಯೆ ತೋರಿಸ್ತಾ ಇದೆಯಾ, ಅಥವಾ ಇದು ಅಮೆರಿಕದ ಮತ್ತೊಂದು ಷಡ್ಯಂತ್ರದ ಭಾಗನ? ಬನ್ನಿ, GDP ಗ್ರೋತ್ ರೇಟ್ ಮೇಲಿರೋ ಆರೋಪ ಏನು, ಅದಕ್ಕೆ ಭಾರತದ ಉತ್ತರವೇನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತದ ನಂಬರ್ ಸುಳ್ಳು, ಬ್ಲೂಮ್ಬರ್ಗ್ ವರದಿ. ಸ್ನೇಹಿತರೆ, ಹೊಸ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ GDP 7.8% ನ ವೇಗದಲ್ಲಿ ಬೆಳವಣಿಗೆಯಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿತ್ತು. ಕಳೆದ 5 ತ್ರೈಮಾಸಿಕದಲ್ಲೇ ಇದು ಅತಿ ವೇಗದ ಗ್ರೋತ್ ಆಗಿತ್ತು. RBI, SBI ಸೇರಿದ ಹಾಗೆ ಸರ್ಕಾರದ ಸಂಸ್ಥೆಗಳೇ ಭಾರತ 6.5% ರೇಟ್ನಲ್ಲಿ ಬೆಳವಣಿಗೆ ಆಗಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಆದರೆ ಸರ್ಕಾರದ ಪ್ರಿಡಿಕ್ಷನ್ ಅನ್ನು ಮೀರಿ GDP 1.5% ಹೆಚ್ಚು ಬೆಳೆದಿರೋದು ಈಗ ಚರ್ಚೆ ಆಗ್ತಿದೆ. ಅಮೆರಿಕ, ಚೈನಾ, ಜಪಾನ್, UK ಗಿಂತ ಫಾಸ್ಟ್ ಆಗಿ ನುಗ್ಗಿತ್ತು. ಅವರೆಲ್ಲರಿಗಿಂತ ನಾವು ಆಲ್ರೆಡಿ ಮುಂದೆನೇ ಇದ್ದೀವಿ. ಅವ್ರದೆಲ್ಲ ಹೈ ಬೇಸ್ ಇದೆ, ನಮ್ದು ಅವ್ರಿಗೆ ಕಂಪೇರ್ ಮಾಡಿದ್ರೆ ಲೋ ಬೇಸ್ ಇದೆ. ಅವ್ರಿಗಿಂತ ನಮ್ ಜಾಸ್ತಿನೇ ಮುಂಚೆನೂ ಕೂಡ ರೇಟ್ ಇತ್ತು, ಗ್ರೋತ್ ರೇಟ್. ಆದ್ರೆ ಈ ಸಲ ಇನ್ನೂ ನಿರೀಕ್ಷೆಗೆ ಮೀರಿ ಮೇಲಕ್ಕೆ ಹೋಗಿದೆ. PM ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆರ್ಥಿಕ ಸ್ವಾರ್ಥದ ಸವಾಲುಗಳಿದ್ರೂ ಕೂಡ, ಅಂದ್ರೆ ಟ್ರಂಪ್ಗೆ ಹಂಗಿದ್ರೂ ಕೂಡ ಭಾರತ ಅದ್ಭುತ ಪ್ರಗತಿ ಕಂಡಿದೆ ಅಂತ ಟ್ರಂಪ್ ತಿಳಿದಿದ್ರು. ಆದ್ರೀಗ ಈ ಅಂಕಿಅಂಶನೇ ಸುಳ್ಳು ಅಂತ ಬ್ಲೂಮ್ಬರ್ಗ್ ಹೇಳಿದೆ. ಏಪ್ರಿಲ್ ತ್ರೈಮಾಸಿಕದಲ್ಲಿ ಭಾರತದ GDP ಬೆಳವಣಿಗೆ ಆಶ್ಚರ್ಯಕರ. ಆದ್ರೆ ಭಾರತ ಇಷ್ಟೆಲ್ಲ ಗ್ರೋ ಆಗಿಲ್ಲ. 7.8% ಎಲ್ಲ ಅವರು ಗ್ರೋ ಆಗಿಲ್ಲ. ಅಂಕಿ ಸಂಖ್ಯೆಗಳ ಆಟ ಇದು ಅಂತ ಹೇಳಿದ್ದಾರೆ. ಭಾರತ ಡಿಫ್ಲೇಟರ್ ಅನ್ನೋ ಪ್ರಮುಖ ಅಂಕಿ ಅಂಶವನ್ನ ಕಮ್ಮಿ ತೋರಿಸಿದೆ. ಹೀಗಾಗಿ GDP ಗ್ರೋತ್ ಈ ರೀತಿ ಕಾಣಿಸ್ತಾ ಇದೆ. ಆದರೆ ಸರಿಯಾದ ಡಿಫ್ಲೇಟರ್ನ ಬಳಸಿದ್ರೆ ಭಾರತದ ಬೆಳವಣಿಗೆ ದರ 6.8% ಅಥವಾ 6.9, 7ರ ಆಸುಪಾಸಲ್ಲಿ ಇರುತ್ತೆ ಅನ್ನೋ ಟೀಕೆ ಮಾಡಿದೆ. ಹೀಗಾಗಿ ಭಾರತದ ನಂಬರ್ಸ್ ಅಲ್ಲಿ ಹತ್ತತ್ರ 1% ಎಕ್ಸ್ಟ್ರಾ ಜಂಪ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದೆ ಅಮೆರಿಕದ ಮಾಧ್ಯಮಗಳು ಮಾಡಿದ್ದಾರೆ. ಇಡೀ ಭಾರತದ ಪ್ರಗತಿಯನ್ನೇ ಸುಳ್ಳು ಅಂತ ಪ್ರೊಜೆಕ್ಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಕೇವಲ ಬ್ಲೂಮ್ಬರ್ಗ್ ಮಾತ್ರ ಅಲ್ಲ, ವೆಸ್ಟರ್ನ್ ಮೀಡಿಯಾ, ಅಮೆರಿಕನ್ ಮೀಡಿಯಾ, ಫಿನಾನ್ಷಿಯಲ್ ಟೈಮ್ಸ್ ಕೂಡ ಇದೇ ರೀತಿ ರಿಪೋರ್ಟ್ ಮಾಡಿದೆ. ಭಾರತದ GDP ಅಂಕಿಅಂಶ ತನ್ನ ಆರ್ಥಿಕ ಸಂಕಷ್ಟಗಳನ್ನು ಮರೆಮಾಚ್ತಾ ಇದೆ ಅಂತ ಹೇಳಿದ್ದಾರೆ. ಟ್ರಂಪ್ ಮತ್ತು ಭಾರತದ ನಡುವೆ ಸಂಘರ್ಷ ಇರೋ ಟೈಮ್ನಲ್ಲಿ ಅಮೆರಿಕನ್ ಮೀಡಿಯಾಗಳು ಈ ರೀತಿ ತುತ್ತೂರಿ ಊದ್ತಾ ಇದ್ದಾವೆ. ಈ ಮೂಲಕ ಭಾರತದ GDP ಬೆಳವಣಿಗೆಯನ್ನೇ ಅಲ್ಲಗಳೆಯೋ ಪ್ರಯತ್ನ ಮಾಡಲಾಗಿದೆ. ಹಾಗಿದ್ರೆ ಅವ್ರು ಹೇಳೋದನ್ನ ಕೂಡ ಫಸ್ಟ್ ನಾವು ಬ್ರೇಕ್ ಡೌನ್ ಮಾಡಿ ನೋಡೋಣ, ಏನು ಹೇಳಿದ್ದಾರೆ ಅಂತ. ಮೊದಲಿಗೆ ಏನಿದು ಡಿಫ್ಲೇಟರ್? ಸ್ನೇಹಿತರೆ, ಕೇವಲ ಅಮೆರಿಕ ಮಾಧ್ಯಮಗಳು ಮಾತ್ರ ಅಲ್ಲ, ಭಾರತದಲ್ಲೂ ಕೂಡ ಅದಾಗ್ತಿದ್ದ ಹಾಗೆ ಚರ್ಚೆಗಳು ಶುರುವಾಗಿದೆ. GDP ನಂಬರ್ಸ್ ಕುರಿತು ಅಪಸ್ವರ ಶುರುವಾಗಿದೆ. ಆದರೆ ಇದು ಅರ್ಥ ಆಗಬೇಕು ಅಂದ್ರೆ ಮೇಲ್ನೋಟದಲ್ಲೇ ಆಗಲ್ಲ, ಆಳಕ್ಕೆ ಇಡಬೇಕು. GDP ಹೇಗೆ ಲೆಕ್ಕ ಹಾಕ್ತಾರೆ, ಈ ಡಿಫ್ಲೇಟರ್ ಅಂದ್ರೆ ಏನು ಎಲ್ಲ ಅರ್ಥ ಮಾಡ್ಕೋಬೇಕು. GDP ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ದೇಶದಲ್ಲಿ ತಯಾರಾಗೋ ಎಲ್ಲ ಸರಕು ಮತ್ತು ಸೇವೆ, ಗೂಡ್ಸ್ ಅಂಡ್ ಸರ್ವಿಸಸ್, ಅದರ ಒಟ್ಟು ವ್ಯಾಲ್ಯೂಯೇಷನ್. ಅದೇ ರೀತಿ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ GDPಯಲ್ಲಿ ಆಗೋ ಬೆಳವಣಿಗೆಯನ್ನ GDP ಬೆಳವಣಿಗೆ ಅಂತ ಕರಿತೀವಿ. ಉದಾಹರಣೆಗೆ, ಒಂದು ವರ್ಷ GDP 1000 ಇದ್ದಿದ್ದು ಮುಂದಿನ ವರ್ಷ 1200 ಆಯಿತು ಅಂದರೆ GDP 20% ಗ್ರೋ ಆಗಿದೆ ಅಂತ ಅರ್ಥ, ಗ್ರೋತ್ ರೇಟ್ ಅದು. ಆದರೆ ಸಮಸ್ಯೆ ಅಂದರೆ ಈ ರೀತಿ GDP ನೋಡುವಾಗ ಆರ್ಥಿಕ ಬೆಳವಣಿಗೆಯ ಲೆಕ್ಕ ಸರಿಯಾಗಿ ಸಿಗದೇ ಇರಬಹುದು. ಉದಾಹರಣೆಗೆ 2023ರಲ್ಲಿ ಭಾರತ 20 ರೂಪಾಯಿ ಬೆಲೆಯ 50 ಪೆನ್ ಉತ್ಪಾದನೆ ಮಾಡ್ತಿತ್ತು ಅಂತ ಅನ್ಕೊಳ್ಳಿ. ಆಗ ಆ ವರ್ಷದ GDPಗೆ 20 × 50 1000 ರೂಪಾಯಿ ಆಗುತ್ತೆ, ಲೆಕ್ಕ ಸಿಗತ್ತೆ. ಅದೇ ಮುಂದಿನ ವರ್ಷ ಅಂದ್ರೆ 2024ರಲ್ಲಿ ಪೆನ್ನಿನ ಬೆಲೆ 25 ರೂಪಾಯಿ ಆಯಿತು. ಆದರೆ ಈ ವರ್ಷ ಭಾರತ ಕೇವಲ 48 ಪೆನ್ನುಗಳನ್ನು ಮಾತ್ರ ಉತ್ಪಾದನೆ ಮಾಡುತ್ತೆ. ಆಗ GDP ಎಷ್ಟಾಗುತ್ತೆ? 25 × 48, 1200 ಆಗುತ್ತೆ. ಇಲ್ಲಿ ಮೇಲ್ನೋಟಕ್ಕೆ GDP 20% ಏರಿಕೆಯಾಗಿದೆ ಅಂತ ಕಾಣುತ್ತೆ. ಆದರೆ ಉತ್ಪಾದನೆ ಲೆಕ್ಕದಲ್ಲಿ ನೋಡಿದಾಗ ಪೆನ್ನಿನ ಪ್ರೊಡಕ್ಷನ್ ಹಿಂದಿನ ವರ್ಷಕ್ಕಿಂತ ಕಮ್ಮಿ ಆಗಿದೆ. ಹೀಗಾಗಿ GDP ಏರಿಕೆ ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ಅಥವಾ ಆರ್ಥಿಕ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಆಗಿರೋದಲ್ಲ.
ಹಣದುಬ್ಬರದಿಂದ ಬೆಲೆ ಏರಿಕೆಯಿಂದ ಆಗಿರೋದು. ಇದನ್ನು ಆರ್ಥಿಕ ಪ್ರಗತಿ ಅಂತ ಹೇಳಕ್ಕಾಗಲ್ಲ. ಸೊ ಈ ಸಮಸ್ಯೆ ಬಗೆಹರಿಸೋಕೆ ಅಂತಲೇ ರಿಯಲ್ GDP ಲೆಕ್ಕ ಹಾಕ್ತಾರೆ. ರಿಯಲ್ GDP ಅಂದರೆ ಇನ್ಫ್ಲೇಷನ್ ಮೈನಸ್ ಮಾಡಿರೋ GDPಯನ್ನು ಪ್ರಸ್ತುತ ದರಗಳಲ್ಲಿ ಲೆಕ್ಕ ಹಾಕಿದ್ರೆ ನಾಮಿನಲ್ GDP ಅಂತಾರೆ. ಆದರೆ ನಾವು ಯಾವಾಗಲೂ ಕೂಡ ನೋಡ್ತೀವಲ್ಲ ಹೆಡ್ಲೈನ್ ನಂಬರ್, ಅದು ರಿಯಲ್ GDP. ಇನ್ಫ್ಲೇಷನ್ ಮೈನಸ್ ಮಾಡಿರ್ತಾರೆ ಅದನ್ನು. ರಿಯಲ್ GDP ಲೆಕ್ಕ ಹಾಕೋದಕ್ಕೆ ಪ್ರಸ್ತುತ ದರದ ಬದಲು ಒಂದು ಬೇಸ್ ಇಯರ್ನ ಫಿಕ್ಸ್ ಮಾಡ್ಕೋತಾರೆ. ಆ ವರ್ಷ ಬೇಸ್ ಇಯರ್ನಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯ ಎಷ್ಟಿತ್ತೋ ಆ ಲೆಕ್ಕದಲ್ಲಿ GDP ಲೆಕ್ಕ ಹಾಕ್ತಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಉದಾಹರಣೆಗೆ ಭಾರತ 2011-12 ಬೇಸ್ ಇಯರ್ ಅಂತ ಪರಿಗಣಿಸುತ್ತೆ ಈವಾಗಿನ ಲೆಕ್ಕಾಚಾರಗಳಿಗೆ. ಅವತ್ತು ಪೆನ್ನು, ಕುರ್ಚಿ, ಕಂಪ್ಯೂಟರ್ ಬೆಲೆ ಎಷ್ಟಿತ್ತೋ ಆ ಲೆಕ್ಕದಲ್ಲಿ ಒಟ್ಟು GDP ಲೆಕ್ಕ ಹಾಕ್ತಾರೆ. ಆದ್ರೆ ಸಮಸ್ಯೆ ಅಂದ್ರೆ ಲಕ್ಷಾಂತರ ಉತ್ಪನ್ನಗಳಿರ್ತವೆ. ಪ್ರತಿಯೊಂದು ಸರಕು ಮತ್ತು ಸೇವೆಗಳ ಅಂದಿನ ಬೆಲೆಗೆ ಗುಣಿಸ್ತಾ ಕೂರುವುದು ಕಷ್ಟ. ಹೀಗಾಗಿ ಇದನ್ನ ಅವಾಯ್ಡ್ ಮಾಡೋಕೆ ಅಂತ WPI ಮತ್ತು CPI ಸೂಚ್ಯಂಕಗಳನ್ನ ಯೂಸ್ ಮಾಡ್ತಾರೆ. ಇವು ಪ್ರತಿಯೊಂದು ವಸ್ತುವಿನ ಬೆಲೆ ತಿಳಿಸೋದ್ರ ಬದಲು ಆ ವಸ್ತುವಿನ ಕ್ಯಾಟಗರಿಯ ಬೆಲೆಯನ್ನ ತಿಳಿಸುತ್ತೆ. ಉದಾಹರಣೆಗೆ ತರಕಾರಿ, ಆಹಾರದ ಉತ್ಪನ್ನ, ಡೈರಿ ಉತ್ಪನ್ನ, ಹೀಗೆ ಇಡೀ ಕ್ಯಾಟಗರಿಗೆ ಇಂತಿಷ್ಟು ಮೌಲ್ಯ ಅಂತ ನಿಗದಿ ಮಾಡಿಬಿಡ್ತಾರೆ. ಸೊ 2011ರಲ್ಲಿ ಈ ಸೂಚ್ಯಂಕ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಮೈನಸ್ ಮಾಡಿ ಆ ಕ್ಯಾಟಗರಿಯ ಎಷ್ಟು ಉತ್ಪನ್ನ ತಯಾರಾಗಿದೆ ಅಂತ ಗುಣಿಸಿದ್ರೆ ನಮಗೆ ರಿಯಲ್ GDP ಸಿಗುತ್ತೆ. ಈ ರೀತಿ ಏಪ್ರಿಲ್ ತ್ರೈಮಾಸಿಕದಲ್ಲಿ ಭಾರತದ ರಿಯಲ್ GDP 7.8% ಬೆಳವಣಿಗೆಯಾಗಿದೆ. ಆದ್ರೆ ಈ ರೀತಿ ಸೂಚ್ಯಂಕ ತಗೊಳ್ಳೋದ್ರಲ್ಲೇ ಭಾರತ ತಪ್ಪು ಮಾಡಿದೆ ಅನ್ನೋದು ಅನೇಕ ಆರ್ಥಿಕ ತಜ್ಞರ ವಾದ. ಭಾರತದಲ್ಲಿ 2 ಸೂಚ್ಯಂಕಗಳಿವೆ, ಒಂದು WPI ಮತ್ತೊಂದು CPI. WPI ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಎಲ್ಲ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆದಾಗ ಅದರ ರೇಟ್ ಎಷ್ಟಿರುತ್ತೆ ಅನ್ನೋ ಸೂಚ್ಯಂಕ. CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಜನ ಖರೀದಿ ಮಾಡುವಾಗ ರಿಟೇಲ್ ಲೆವೆಲ್ ಅಲ್ಲಿ ಹೋದಾಗ ಅವಾಗ ಯಾವ ರೇಟ್ ಇರುತ್ತೆ ಅನ್ನೋ ಇಂಡೆಕ್ಸ್ ಅದು. ಭಾರತದ ಅಂಕಿಅಂಶ ಇಲಾಖೆ MOSPI GDP ಲೆಕ್ಕ ಹಾಕುವಾಗ 60% ವಸ್ತುಗಳಿಗೆ WPI ಅಪ್ಲೈ ಮಾಡುತ್ತೆ, ಇನ್ನು 40% ವಸ್ತುಗಳಿಗೆ CPI ಅಪ್ಲೈ ಮಾಡುತ್ತೆ. ಆದರೆ ಸಮಸ್ಯೆ ಅಂದ್ರೆ WPI ಅಥವಾ ಹೋಲ್ಸೇಲ್ ಇಂಡೆಕ್ಸ್ ನಲ್ಲಿ ಸರ್ವಿಸ್ ಸೆಕ್ಟರ್ ಇರೋದಿಲ್ಲ. ಉದಾಹರಣೆಗೆ ಸಾಫ್ಟ್ವೇರ್ ಸರ್ವಿಸಸ್ ಆಗಿರ್ಬೋದು, ಹಾಸ್ಪಿಟಲ್ ಖರ್ಚು ವೆಚ್ಚಗಳಾಗಿರ್ಬೋದು, ಅಥವಾ ನಿರ್ಮಾಣ ಕಾಮಗಾರಿಗಳಾಗಿರ್ಬೋದು, ಅಥವಾ ಸ್ಕೂಲ್ ಎಜುಕೇಶನ್ ಆ ಸರ್ವಿಸ್ ಆಗಿರ್ಬೋದು, ಅದು ಯಾವುದು ಅದರಲ್ಲಿ ಬಂದಿರೋದಿಲ್ಲ. ಗೂಡ್ಸ್ ಮಾತ್ರ ಇರುತ್ತೆ. ಹೀಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿರೋ ರಾಷ್ಟ್ರಗಳಲ್ಲಿ WPI ಬಳಸೋದು ಸೂಕ್ತ. ಆದ್ರೆ ಭಾರತ ಸರ್ವಿಸ್ ಆಧಾರಿತ ರಾಷ್ಟ್ರ. IT, ಟೆಲಿಕಾಂ, ಕನ್ಸ್ಟ್ರಕ್ಷನ್ ಸೇರಿದ ಹಾಗೆ ಅವಾಗೊಂದಷ್ಟು ಹೇಳಿದ್ವಲ್ಲ, ಅವೆಲ್ಲ ಸೇರಿ 66% GDP ಸರ್ವಿಸ್ ನಿಂದಲೇ ಕೂಡಿದೆ. ಹೀಗಿರುವಾಗ ಹೆಚ್ಚಾಗಿ WPI ಅಪ್ಲೈ ಮಾಡೋದ್ರಿಂದ ಸರಿಯಾದ GDP ಲೆಕ್ಕ ಸಿಗ್ತಿಲ್ಲ ಅನ್ನೋದು ಆರೋಪ ಇದೆ. ಭಾರತ ಒಟ್ಟಾಗಿ ಎಷ್ಟು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದೆ ಅನ್ನೋದು ನಾಮಿನಲ್ GDPನ ರಿಯಲ್ GDPಯಿಂದ ಭಾಗಿಸಿದಾಗ ಗೊತ್ತಾಗುತ್ತೆ. ಇದನ್ನ ಡಿಫ್ಲೇಟರ್ ಅಂತ ಕರೀತಾರೆ. ಈ ಸಲ ಭಾರತದ ಡಿಫ್ಲೇಟರ್ 0.9% ಇದೆ. ಇದು ತುಂಬಾ ಕಮ್ಮಿ. ಸಾಮಾನ್ಯವಾಗಿ ನಾಮಿನಲ್ GDPಗೂ ರಿಯಲ್ GDPಗೂ ಸುಮಾರು 2% ವ್ಯತ್ಯಾಸ ಇರುತ್ತೆ. ಆದ್ರೆ ಈ ಸಲ ಏನಾಗಿದೆ, WPI ಫುಲ್ ಕಮ್ಮಿ ಕಾಣಿಸ್ತಾ ಇದೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI 2.7% ಇದೆ. ಆದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಬರೀ 0.3% ಇದೆ. ಸೊ WPI ನೇ ಹೆಚ್ಚಾಗಿ ಡಿಫ್ಲೇಟರ್ ಗೆ ಪರಿಗಣಿಸೋದ್ರಿಂದ GDP ನಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ಈ WPI ಕಮ್ಮಿ ಇದ್ದಷ್ಟು ಕೂಡ, ಅದನ್ನ ಜಾಸ್ತಿ ಬಳಸಿದಷ್ಟು ಕೂಡ GDP ಯಲ್ಲಿ ಇದ್ದಕ್ಕಿದ್ದಂತೆ ಫಿಗರ್ ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ಈಗಲೂ ಅದೇ ಆಗಿರೋದು. WPI ನೇ ಹೆಚ್ಚಾಗಿ ಪರಿಗಣಿಸಿರೋದ್ರಿಂದ ಓವರ್ ಆಲ್ ಡಿಫ್ಲೇಟರ್ ಕೂಡ ಕೇವಲ 0.9% ಅಷ್ಟೇ ತೋರಿಸ್ತಾ ಇದೆ. GDP ಗ್ರೋತ್ ಜಾಸ್ತಿ ಆಗಿರೋ ತರ ಕಾಣಿಸ್ತಾ ಇದೆ ಅನ್ನೋದು ಆರೋಪ. ಒಂದು ವೇಳೆ ಸರಿಯಾಗಿ CPI ನ ಅಪ್ಲೈ ಮಾಡಿದ್ರೆ ಇಷ್ಟು ಗ್ರೋತ್ ಕಾಣಿಸ್ತಿರ್ಲಿಲ್ಲ. 6.9% ರಿಂದ 7% ಹತ್ತತ್ರ ಅಷ್ಟೇ ಹೋಗ್ತಿತ್ತು ಅನ್ನೋದು ಆರೋಪ. ಉದಾಹರಣೆಗೆ ಸರ್ವಿಸ್ ಸೆಕ್ಟರ್ 9.3% ರಿಯಲ್ ಗ್ರೋತ್ ತೋರಿಸ್ತಿದೆ.
ಆದ್ರೆ ಸರ್ವಿಸ್ ಕ್ಷೇತ್ರ 3.4% CPI ನ ಅಪ್ಲೈ ಮಾಡಿದ್ರೆ ಈ ಬೆಳವಣಿಗೆ 7.8% ಅಷ್ಟೇ ಇರ್ತಾ ಇತ್ತು. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ 1.5% ಇನ್ನೂ ಡೌನ್ ಆಗ್ತಿತ್ತು. ಓವರ್ ಆಲ್ GDP ಗ್ರೋತ್ ಕೂಡ ಸುಮಾರು 1% ನಷ್ಟು ಡೌನ್ ಇರ್ತಾ ಇತ್ತು ಅಂತ ಆರೋಪ ಮಾಡಲಾಗ್ತಿದೆ. ಹಾಗಂತ ತೀರ 4-5% ಇರ್ತಿತ್ತು ಅಂತಲ್ಲ, 6% ಬಂದ್ಬಿಡ್ತಿತ್ತು ಅಂತನೂ ಅಲ್ಲ, 6.97% ಇರ್ತಾ ಇತ್ತು ರಿಯಲ್ ಆಗು ಕೂಡ. ಆದ್ರೆ ಇವರು WPI ನ ಜಾಸ್ತಿ ತಗೊಂಡು ಡಿಫ್ಲೇಟರ್ ತುಂಬಾ ಕಮ್ಮಿ ಮಾಡಿರೋದ್ರಿಂದ ಇದು 7.8 ಹತ್ತತ್ರ 8% ಹತ್ರ ಹೋಗ್ಬಿಟ್ಟಿದೆ. ಇನ್ನೊಂದು % ಕಮ್ಮಿ ಇದೆ ರಿಯಲ್ ಆಗಿ ಅನ್ನೋದು ಕೆಲವು ಆರ್ಥಿಕ ತಜ್ಞರ ವಾದ. ಇಲ್ಲಿ ಸರ್ಕಾರದ ವಾದ ಏನು? ಕಳೆದ 1 ದಶಕದಿಂದಲೂ ಇದೇ ಫಾರ್ಮುಲಾ ಅನುಸರಿಸ್ತಾ ಇರೋದು. ಈಗೇನು ಹೊಸದಾಗಿ ಈ ರೀತಿ ಫಾರ್ಮುಲಾ ಅಲ್ಲ, ಎಲ್ಲದೂ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಪ್ಲೈ ಮಾಡಿ ಮಾಡೋದು ಅಂತ ಸರ್ಕಾರ ಹೇಳಿದೆ. ನಮ್ಮ ಮೆಥಡ್ ನ IMF ಕೂಡ ಮೆಚ್ಚಿಕೊಂಡಿದೆ ಅಂತ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅಗ್ರಿಕಲ್ಚರ್, ಮೈನಿಂಗ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಹಾಗೂ ಬಹುತೇಕ ಕ್ಯಾಪಿಟಲ್ ಮತ್ತು ಕನ್ಸ್ಯೂಮರ್ ವಸ್ತುಗಳದ್ದು ನೇರವಾಗಿ ರಿಯಲ್ GDP ಮೌಲ್ಯನೇ ಸಿಗುತ್ತೆ. ಈ ತರ 55% ವಸ್ತುಗಳದ್ದು ಪ್ರಾಬ್ಲಮ್ಮೇ ಇಲ್ಲ. ಕೇವಲ ಪ್ರೈವೇಟ್ ಮೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡ್, ರಿಯಲ್ ಎಸ್ಟೇಟ್, ಫಿನಾನ್ಸ್, ಎಜುಕೇಶನ್, ಹೆಲ್ತ್ ಈ ಕ್ಷೇತ್ರದಲ್ಲಿ ಮಾತ್ರ ಡಿಫ್ಲೇಟ್ ಮಾಡ್ತಿರೋದು. ಉಳಿದಿದ್ರೆ ಡಿಫ್ಲೇಟ್ ಕೂಡ ನಾವು ಮಾಡ್ತಿಲ್ಲ. ಇವುಗಳಿಗೆ ಮಾತ್ರ ಡಿಫ್ಲೇಷನ್ ಅಪ್ಲೈ ಮಾಡ್ತಿರೋದು. 45% GDPಯಲ್ಲಿ ಮಾತ್ರ ಈ ಆರ್ಗ್ಯುಮೆಂಟ್ ಇರೋದು ಡಿಫ್ಲೇಷನ್ ವಿಚಾರ, ಡಿಫ್ಲೇಟರ್ ಅಪ್ಲೈ ಮಾಡ್ತಿರೋ ವಿಚಾರ. ಉಳಿದ ಕಡೆ ಆರ್ಗ್ಯುಮೆಂಟ್ ಇಲ್ಲ, ಕರೆಕ್ಟ್ ಆಗಿ ಫಿಗರ್ ಸಿಗ್ತಾ ಇದೆ ಅಂತ ಸರ್ಕಾರ ಹೇಳಿದೆ. ನಾಮಿನಲ್ GDP ಗ್ರೋತ್ ಕೂಡ ನಿರೀಕ್ಷೆಗಿಂತ ಹೆಚ್ಚೇ ಇದೆ, 8.8% ಇದೆ. ಯಾವುದು ಡಿಫ್ಲೇಟರ್ ಅಪ್ಲೈ ಮಾಡಿ ಮೈನಸ್ ಮಾಡೋದಕ್ಕಿಂತ, ಇನ್ಫ್ಲೇಷನ್ ತೆಗಿಲಿಕ್ಕಿಂತ ಮುಂಚೆ 8.8% ಇದೆ. ಅದು ತೆಗೆದ ಮೇಲೆ 7.8% ಇದೆ ಅನ್ನೋದು ಸರ್ಕಾರದ ವಾದ. ಆದ್ರೆ ಸ್ನೇಹಿತರೆ, ಇದು ಯಾವತ್ತಿದ್ರೂ ಸಮಸ್ಯೆನೆ. ಸಾಮಾನ್ಯವಾಗಿ WPI, CPI ಒಟ್ಟೊಟ್ಟಿಗೆ ಕೋರಿಲೇಟ್ ಆಗಿ ಮೂವ್ ಆಗ್ತಾ ಇದ್ವು. ಆಗ ಅಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಈ ಸಲ ಬಹಳ ವ್ಯತ್ಯಾಸ ಇರೋದ್ರಿಂದ WPI ಬರೀ 0.28% ಇರೋದು, CPI 2.69% ಇರೋದು. ಹೀಗಾಗಿ ನಾಮಿನಲ್ GDPಗೂ ರಿಯಲ್ GDPಗೂ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲದೆ ಎರಡು ಅಕ್ಕಪಕ್ಕನೇ ಇರೋದು ಕಾಣಿಸ್ತಾ ಇದೆ. ಆದ್ರೆ ಗ್ರೌಂಡ್ ನಲ್ಲಿ ನೋಡಿದ್ರೆ ನಮಗೆ ಎಕಾನಮಿ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ. ಕನ್ಸಂಪ್ಷನ್ ಇನ್ನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಿಕಪ್ ಆಗಿಲ್ಲ. ಕಂಪನಿಗಳ ಪ್ರಾಫಿಟ್ ನಲ್ಲೂ ಕೂಡ ಸದ್ಯಕ್ಕೆ ಬಹಳ ದೊಡ್ಡ ಪ್ರಮಾಣದ ಏರಿಕೆಯನ್ನು ಕಾಣಿಸ್ತಿಲ್ಲ ಇಲ್ಲಿ ತನಕದ್ದು ಕೂಡ. ನೋಡ್ಬೇಕು ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಬಂದಾಗ ಏನಿರುತ್ತೆ ಅಂತ. ಪ್ರೊಡಕ್ಷನ್ ಔಟ್ಪುಟ್ ಕೂಡ ಇಲ್ಲಿ ತನಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಂಪು ಆಗಿಲ್ಲ. ಈ ಕನ್ಸಂಪ್ಷನ್ ಏರಿಕೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ RBI ಬಡ್ಡಿ ದರ ಕಟ್ ಮಾಡಿದ್ದು. ಸರ್ಕಾರಕ್ಕೆ GST ನೆಲ್ಲ ಕಮ್ಮಿ ಮಾಡಕ್ ಹೋಗ್ತಿರೋದು ಅದೇ ಕಾರಣಕ್ಕೋಸ್ಕರ. ಕನ್ಸಂಪ್ಷನ್ ಪಿಕಪ್ ಆಗಬೇಕು, ಜನ ದುಡ್ಡು ಖರ್ಚು ಮಾಡಿ, ಕೈಯಲ್ಲಿ ದುಡ್ಡು ಉಳಿದ್ರೆ ತಾನೇ ಖರ್ಚು ಮಾಡೋದು. ದುಡ್ಡು ಉಳಿಬೇಕು, ಆಮೇಲೆ ಚೆನ್ನಾಗಿ ಖರ್ಚು ಮಾಡಬೇಕು, ಮಾರ್ಕೆಟ್ ಅಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಭಗ್ ಅಂತ ಮೇಲಕ್ಕೆ ಬರಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಈ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮಗಳನ್ನ ತಗೋಬೇಕು. ಸರ್ಕಾರ ಕೂಡ ಹೇಳಿದೆ, ಅಡ್ರೆಸ್ ಮಾಡ್ತೀವಿ ಇದನ್ನ ಅಂತ ಹೇಳಿದೆ. ಫೆಬ್ರವರಿಯಲ್ಲಿ ಹೊಸ GDP ಫಾರ್ಮುಲಾ ಬರುತ್ತೆ. ಆಗ PPI ಮತ್ತು ಡಬಲ್ ಡಿಫ್ಲೇಷನ್ ಅಳವಡಿಸಿಕೊಳ್ತೀವಿ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. CPI ಬ್ಯಾಸ್ಕೆಟ್ ನ ಚೇಂಜ್ ಮಾಡ್ತೀವಿ, ಇದರಲ್ಲಿ ಸರ್ವಿಸಸ್ ನ ಕೂಡ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ 199 ಇದ್ದ ಸರ್ವಿಸ್ ಸಂಖ್ಯೆ 400ಕ್ಕೆ ಏರಿಕೆಯಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಈ ಸಲ ಹೊಸದಾಗಿ ಕ್ವಾರ್ಟರ್ GDPಯಲ್ಲಿ ಏನು ಮಾಡಿಲ್ಲ. 10 ವರ್ಷಗಳಿಂದಲೂ ಕೂಡ ಏನ್ ಬಳಸಲಾಗ್ತಿದೆ ಫಾರ್ಮುಲಾ, ಅದೇ ಫಾರ್ಮುಲಾ ಅಪ್ಲೈ ಮಾಡಿರೋದು. ಹಾಗಂತ ಸುಧಾರಣೆಗೆ ಸ್ಕೋಪ್ ಇಲ್ಲ ಅಂತಿಲ್ಲ, ಸ್ಕೋಪ್ ಡೆಫಿನೆಟ್ಲಿ ಇದೆ. ನಾವು ಕೂಡ ಕಾರಣಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ನಿಮಗೆ. ಸರ್ಕಾರ ಕೂಡ ಸುಧಾರಣೆ ನೆಕ್ಸ್ಟ್ ಫೆಬ್ರವರಿಯಿಂದ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಅಲ್ಲಿ ಹೊಸ ಫಾರ್ಮುಲಾ ಬರುತ್ತೆ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.